And welcome to Mustaq Kunnur Academy. Dear diploma students of all branches of government aided and private polytechnic. ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸಾಮ್ ಫೀಸ್ ಯಾವಾಗ ತುಂಬಬೇಕು ಮತ್ತು ವಿತ್ ಫೈನ್ ವಿದೌಟ್ ಫೈನ್ ಯಾವಾಗ ಫೀಸ್ ತುಂಬಬೇಕು ಮತ್ತು ರೆಗ್ಯುಲರ್ ಸಬ್ಜೆಕ್ಟ್ಸಿಗೆ ಎಷ್ಟು, ಬ್ಯಾಕ್ ಸಬ್ಜೆಕ್ಟಿಗೆ ಎಷ್ಟು, ಫೇಲ್ ಆಗಿರೋ ಸಬ್ಜೆಕ್ಟ್ಗೆ ಎಷ್ಟು ಫೀಸನ್ನು ತುಂಬಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ನೀವು ಕೊನೆ ತನಕ ಈ ವಿಡಿಯೋ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಐಡಿಯಾ ಸಿಗುತ್ತೆ. ಎಕ್ಸಾಮ್ ಫೀಸ್ ಫಸ್ಟ್ ಡೇ ಯಾವುದು ಮತ್ತು ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ವಿತ್ ಆ್ಯಂಡ್ ವಿದೌಟ್ ಫೈನ್ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಹೈಪ್ ಮಾಡಿ, ನಿಮ್ಮ ಜೊತೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿ, ಭಾಳಷ್ಟು ಮಾಹಿತಿ ಸಿಗುತ್ತೆ. 2026-27ನೇ ಸಾಲಿನಲ್ಲಿ ಈಗ ನವೆಂಬರ್-ಡಿಸೆಂಬರಲ್ಲಿ ಏನು ಎಕ್ಸಾಮ್ ನಡಿಬೇಕಾಗಿದೆ, ಆ ನವೆಂಬರ್-ಡಿಸೆಂಬರ್ ಎಕ್ಸಾಮಿಗೆ ಸ್ಟೂಡೆಂಟ್ಸ್ ಎನ್ರೋಲ್ ಮಾಡಬೇಕಾಗತ್ತೆ, ಅಂದರೆ ಎಕ್ಸಾಮ್ ಫೀಸನ್ನು ತುಂಬಬೇಕಾಗತ್ತೆ. ಈಗ ಎಕ್ಸಾಮ್ ಫೀಸ್ ತುಂಬಲು ಎಲ್ಲ ಬ್ರಾಂಚಸ್, ಆಲ್ ಬ್ರಾಂಚಸ್, ಎಲ್ಲ ಗೌರ್ಮೆಂಟ್ ಏಡೆಡ್ ಮತ್ತು ಪ್ರೈವೇಟ್ ಪಾಲಿಟೆಕ್ನಿಕ್ಕಿಗೆ ಇದು ಅನ್ವಯ ಆಗುತ್ತೆ. ಎಲ್ಲ ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ ಪಾಲಿಟೆಕ್ನಿಕ್ 2026-27ನೇ ಸಾಲಿನಲ್ಲಿ ನವೆಂಬರ್-ಡಿಸೆಂಬರ್ ಎಕ್ಸಾಮ್ ಯಾರು ಬರಿತಾ ಇದ್ದಾರೆ ಅವರಿಗಿದೆ ಅನ್ವಯ ಆಗುತ್ತೆ. ಈಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಫೀಸ್ ತುಂಬಲಿಕ್ಕೆ ಡೇಟ್ ಯಾವಾಗ ಸ್ಟಾರ್ಟ್. ಈಗ ಸ್ಟಾರ್ಟಿಂಗ್ ಇದರಲ್ಲಿ 4 ಸ್ಟೆಪ್ಸನ್ನು ಮಾಡಿದ್ದಾರೆ. ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫೀಸನ್ನು ಪೇ ಮಾಡಲಿಕ್ಕೆ ಫಸ್ಟ್ ಡೇಟ್ ಇರೋದು 1ನೇ ಆಗಸ್ಟ್ಲಿಂದ 9ನೇ ಸೆಪ್ಟೆಂಬರ್ ತನಕ, 1/8/2026 ಟು 9/2/2026 ಎರಡೂ ದಿನವನ್ನು ಕನ್ಸಿಡರ್ ಮಾಡಿಬಿಟ್ಟು ನೀವು ವಿದೌಟ್ ಫೈನ್ ಫೀಸನ್ನು ಪೇ ಮಾಡಬಹುದು, ಎಕ್ಸಾಮಿನೇಷನ್ ಫೀಸನ್ನು ಪೇ ಮಾಡಬಹುದು. ಅದೇ ರೀತಿ ವಿತ್ ಫೈನ್ ಯಾವಾಗಿದೆ ನೋಡಿ, ಎರಡನೇ ಸ್ಟೇಜಲ್ಲಿ ವಿತ್ ಫೈನ್ 10/9/26ಲಿಂದ 19/9/2026 ಇದರಲ್ಲಿ 50 ರೂಪೀಸ್ ಫೈನ್ ಇರುತ್ತೆ. ಮತ್ತು ಎರಡನೇ ಸ್ಟೇಜಲ್ಲಿ 21/9/2026ಲಿಂದ 29/9/2026ವರೆಗೆ 100 ರೂಪೀಸ್ ಫೈನ್ ಇರುತ್ತೆ. ಮತ್ತು ಮೂರನೇ ಸ್ಟೇಜಲ್ಲಿ, ಮೂರನೇ ಹಂತದಲ್ಲಿ 30 ಸೆಪ್ಟೆಂಬರ್ಲಿಂದ 8 ಅಕ್ಟೋಬರ್ ತನಕ ನೀವು 200 ರೂಪೀಸ್ ಫೈನ್ ಪೇ ಮಾಡಿ ಎಕ್ಸಾಮಿನೇಷನ್ ಫೀಸನ್ನು ತುಂಬಬಹುದು. ಮತ್ತು ನಾಲ್ಕನೇ ಸ್ಟೇಜಲ್ಲಿ ನೋಡಿ, 9ನೇ ಅಕ್ಟೋಬರ್ಲಿಂದ 17ನೇ ಅಕ್ಟೋಬರ್ ತನಕ 400 ರೂಪೀಸ್ ಫೈನನ್ನು ತುಂಬಿಟ್ಟು ನೀವು ಎಕ್ಸಾಮ್ ಫೀಸನ್ನು ಪೇ ಮಾಡಬಹುದು. ಇದು ನೋಡಿ, ಇದು ದಂಡ ಏನಿದೆ, ದಂಡ ಶುಲ್ಕದೊಡನೆ ಪ್ರತಿ ಸೆಮಿಸ್ಟರ್ ಪರೀಕ್ಷೆಗೆ ಇಷ್ಟು ಫೈನ್ ತುಂಬಬೇಕಾಗುತ್ತೆ. ಪ್ರತಿ ಸೆಮಿಸ್ಟರ್ ಪರೀಕ್ಷೆಗೆ ನೀವು ಇಷ್ಟು ಫೈನನ್ನು ತುಂಬಬೇಕಾಗುತ್ತೆ. ಒಂದು ವೇಳೆ ಈ ಡೇಟಲ್ಲಿ ನೀವು ಡೇಟ್ ಕ್ರಾಸ್ ಮಾಡಿ ಫೈನ್ ತುಂಬಬೇಕಾಗತ್ತೆ. ಈಗ ಒಂದು ವೇಳೆ ನೀವು ಎಕ್ಸಾಮಿನೇಷನ್ ಫೀಸೇ ತುಂಬಿಲ್ಲ ಅಂದರೆ, ನಿಮಗೆ ಲಾಸ್ಟ್ ಡೇಟ್ ನಂತರನೂ ಎಕ್ಸಾಮಿನೇಷನ್ ಫೀಸ್ ತುಂಬಿಲ್ಲ ಅಂದರೆ ಎಲ್ಲಿ ತನಕ ಟೈಮ್ ಇರುತ್ತೆ ಅಂದರೆ, ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ 3 ದಿನಕ್ಕೆ ನಿಮಗೆ ಟೈಮ್ ಇರುತ್ತೆ. 19/10/2026ರಿಂದ ಪರೀಕ್ಷೆ ಪ್ರಾರಂಭವಾಗೋ 3 ದಿನ ಮೊದಲು ನಿಮಗೆ ಟೈಮ್ ಇರುತ್ತೆ. ಅದು 2000 ರೂಪೀಸ್ ಫೈನನ್ನು ತುಂಬಿಟ್ಟು, ಅಷ್ಟೇ ಅಲ್ಲ, ಕಾರ್ಯದರ್ಶಿ ತಾಂತ್ರಿಕ ಶಿಕ್ಷಣ ಇಲಾಖೆ ಇವರಿಂದ ನೀವು ಅನುಮತಿಯನ್ನು ಪಡೆದು 2000 ರೂಪೀಸ್ ಫೈನನ್ನು ತುಂಬಿ ನೀವು ಎಕ್ಸಾಮ್ ಅಟೆಂಡ್ ಆಗಬೇಕಾಗುತ್ತೆ. ನೋಡಿ, ಇದನ್ನೆಲ್ಲ ಫೈನ್ ಎಲ್ಲ ಅವಾಯ್ಡ್ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಏನು ರಿಕ್ವೆಸ್ಟ್ ಅಂದರೆ, 1/8/2026ಲಿಂದ 9/9/2026 ಏನಿದೆ ಈ ಡೇಟಲ್ಲಿ ನೀವು ಎಕ್ಸಾಮಿನೇಷನ್ ಫೀಸ್ ತುಂಬಿದರೆ ಫೈನ್ ಕೊಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಆಲ್ಮೋಸ್ಟ್ 1 ಮಂತ್ ಟೈಮ್ ಇದೆ. ಅದಕ್ಕೆ ಆದಷ್ಟು ಬೇಗ ನೀವು ಡಿಲೇ ಮಾಡದೆ ಫೀಸನ್ನು ತುಂಬಿ. ಈಗ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ, ಎಷ್ಟು ಫೀಸನ್ನು ನಾವು ತುಂಬಬೇಕು, ಅದು ಕೂಡ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈಗ ನೋಡಿ, ಪ್ರತಿ ಸೆಮಿಸ್ಟರ್ ಪೂರ್ಣ ಪರೀಕ್ಷೆ ರೆಗ್ಯುಲರ್ ಸಬ್ಜೆಕ್ಟ್ ವಿದೌಟ್ ಎನಿ ಬ್ಯಾಕ್ಲಾಗ್ ರೆಗ್ಯುಲರ್ ಸಬ್ಜೆಕ್ಟ್ಸ್ ಇದ್ದವರು 300 ರೂಪೀಸ್ ಫೈನ್ ಪ್ಲಸ್ 50 ರೂಪೀಸ್ ಮಾರ್ಕ್ಸ್ ಕಾರ್ಡ್ ಫೀಸನ್ನು ತುಂಬಬೇಕಾಗತ್ತೆ. ಅಂದರೆ ಟೋಟಲ್ 350 ರೂಪೀಸ್. ಒಂದು ವೇಳೆ ನೀವು ಪ್ರತಿ ಸೆಮಿಸ್ಟರ್ನಲ್ಲಿ ಒಂದು ವಿಷಯ ಬ್ಯಾಕ್ ಇತ್ತಂದರೆ ಅದಕ್ಕೆ ನೀವು 200 ರೂಪೀಸ್ ಪ್ಲಸ್ 50 ರೂಪೀಸ್ ಮಾರ್ಕ್ಸ್ ಕಾರ್ಡ್ ಫೀಸನ್ನು ನೀವು ತುಂಬಬೇಕಾಗತ್ತೆ. ಅದೇ ರೀತಿ 2 ವಿಷಯ ಇತ್ತಂದರೆ 200 ರೂಪೀಸ್ ಮತ್ತು 3 ವಿಷಯ ಇತ್ತಂದರೆ ಪ್ರತಿ ಸೆಮಿಸ್ಟರಲ್ಲಿ ಬ್ಯಾಕ್ ಇತ್ತಂದರೆ ಅದು ಕೂಡ 300 ರೂಪೀಸ್. ಇವೆಲ್ಲದಕ್ಕೂ ಪರೀಕ್ಷೆ ಶುಲ್ಕದೊಂದಿಗೆ ಪ್ರತಿ ಸೆಮಿಸ್ಟರ್ ಪರೀಕ್ಷೆ ಅಂಕಪಟ್ಟಿ ಮತ್ತು ಗ್ರೇಡ್ ಕಾರ್ಡ್ಗಾಗಿ 50 ರೂಪೀಸ್ 50 ಪಡೆಯೋಕ್ಕೆ ರೂಪೀಸ್ 50 ಪಡೆಯುವಂತೆ ತಿಳಿಸಲಾಗಿದೆ. ಅಂದರೆ ಇದೇನಿದೆ ಇದು ಪ್ಲಸ್ 50 ರೂಪೀಸ್ ಇರುತ್ತೆ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಅಂದರೆ ರೆಗ್ಯುಲರ್ ನೀವು 300 ರೂಪೀಸ್ ತುಂಬಬೇಕಾಗತ್ತೆ. ಮತ್ತು 1 ಬ್ಯಾಕ್ಲಾಗ್ ಇದ್ದರೆ 200 ರೂಪೀಸ್, 2 ಬ್ಯಾಕ್ಲಾಗ್ ಇದ್ದರೂ ಕೂಡ 200 ರೂಪೀಸ್, 3 ಬ್ಯಾಕ್ಲಾಗ್ ಇದ್ದರೂ ಕೂಡ 300 ರೂಪೀಸ್. ನೋಡಿ, ನೀವು ಬ್ಯಾಕ್ಲಾಗ್ ಸಬ್ಜೆಕ್ಟ್ ರೆಗ್ಯುಲರ್ ಸಬ್ಜೆಕ್ಟ್ ಜೊತೆಗೆ ನೀವು ಬ್ಯಾಕ್ ಸಬ್ಜೆಕ್ಟು ಕೂಡ ಬರಿಬೇಕಾಗತ್ತೆ. ಅದು ಕೂಡ ನೀವು ಯಾರೆಲ್ಲ ಈಗ ಮೇಕಪ್ ಎಕ್ಸಾಮಲ್ಲಿ ಅವಕಾಶ ಬಂದಿರಂಗಿಲ್ಲ, ಆ ಮೇಕಪ್ ಎಕ್ಸಾಮಲ್ಲಿ ಬರೀಲಿಕ್ಕೆ ಅಂದರೆ 4ಕ್ಕಿಂತ ಕಡಿಮೆ ಬ್ಯಾಕ್ಲಾಗ್ ಇದ್ದೋ ವಿದ್ಯಾರ್ಥಿಗಳು ಈಗ ರೆಗ್ಯುಲರ್ ಜೊತೆಗೆ ಬ್ಯಾಕ್ ಸಬ್ಜೆಕ್ಟದು ಕೂಡ ನೀವು ಎಕ್ಸಾಮನ್ನು
ಫೀಸನ್ನು ಇಲ್ಲೇ ತುಂಬಬೇಕಾಗತ್ತೆ. ಐ ಹೋಪ್ ದಿಸ್ ಇಸ್ ಎ ಕ್ಲಿಯರ್. ಮತ್ತು ಬ್ರಿಡ್ಜ್ ಕೋರ್ಸ್, ಈಗ ITI ಲ್ಯಾಟರಲ್ ಎಂಟ್ರಿ PUC ಮುಖಾಂತರ ಏನು ವಿದ್ಯಾರ್ಥಿಗಳು ಅಡ್ಮಿಷನ್ ತೊಗೊಂಡಿರ್ತೀರಿ ಅವರು ಕೂಡ ಬ್ರಿಡ್ಜ್ ಕೋರ್ಸ್ ವಿಷಯ ಪ್ರತ್ಯೇಕವನ್ನು ಫೀಸನ್ನು ತುಂಬಬೇಕಾಗತ್ತೆ. ಫೀಸ್ ಎಲ್ಲಿ ತುಂಬಬೇಕು? ಫೀಸ್ ನೀವು K2 ಚಲನ್ ಮುಖಾಂತರ ಈ ಹೆಡ್ ಏನಿದೆ ಅದಕ್ಕೆ ನೀವು ಫೀಸನ್ನು ಪೇ ಮಾಡಬೇಕು. K2 ಚಲನ್ ಮುಖಾಂತರ ಮಾಡಬೇಕು, ಯಾವುದೇ ಕ್ಯಾಶ್ ತೊಗೊಳ್ಳೋದಿಲ್ಲ. K2 ಚಲನ್ ಮುಖಾಂತರ ಫೀಸನ್ನು ಪೇ ಮಾಡಿಬಿಟ್ಟು ನೀವು ನಂತರ ಈಗ ನೀವು ನಿಮ್ಮದು ಎಕ್ಸಾಮಿನೇಷನ್ ಫಾರ್ಮ್ ಮತ್ತು ಚಲನನ್ನು ಆಫೀಸಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಕ್ಷನ್ ಏನಿದೆ ಅದನ್ನು ಸಬ್ಮಿಟ್ ಮಾಡಬೇಕು. ಅವರು DTEMS ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡ್ತಾರೆ. ದಿಸ್ ಈಸ್ ಆಲ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಅಷ್ಟೇ ಅಲ್ಲ, ಮತ್ತೆ ಏನಾದ್ರು ನಿಮಗೆ ಎಕ್ಸಾಮ್ ರಿಲೇಟೆಡ್ ಮತ್ತು ಡಿಪ್ಲೊಮಾ ಪಾಸಿಂಗ್ ಪ್ಯಾಕೇಜ್ ರಿಲೇಟೆಡ್ ಏನೇ ಡೌಟ್ ಇತ್ತಂದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕೇಳಿ, ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್. ಥ್ಯಾಂಕ್ ಯು.